ಕಾಟೇರದ ಬಹುದೊಡ್ಡ ಸಕ್ಸಸ್ನ ನಂತರ ಭೀಮನಿಗೆ ಬಲ ತುಂಬಿರತಕ್ಕಂತಹ ಡೈಲಾಗ್ ರೈಟರ್ ಮಾಸ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಸದ್ಯಕ್ಕಂತೂ ಪ್ರತಿ ಸಿನಿಮಾಗಳಿಗೂ ಇವರ ಡೈಲಾಗ್ನ ಅವಶ್ಯಕತೆ ಇದೆ ಅನ್ನೋ ರೀತಿಯಲ್ಲಿ ಚಿತ್ರತಂಡಗಳು ಕಾತುರದಿಂದ ಕಾಯ್ತಾ ಇದ್ದಾವೆ. ಅದರಲ್ಲೂ ಕೆಲವು ಸಿನಿಮಾಗಳ ಡೈಲಾಗ್ಗಳು ಕೂಡ ಅಷ್ಟೇ ವಿಶೇಷವಾಗಿ ಜನರನ್ನು ಸೆಳೀತಾ ಇರ್ತಕ್ಕಂಥದ್ದು. ಭೀಮ ತುಂಬ ಸ್ಪೆಷಲ್ ಆಗಿದೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು. ಅದೆಲ್ಲದರ ಬಗ್ಗೆ ಮಾತಾಡ್ಸೋಣ. ಮಾಸ್ತಿ ಸರ್, ಅದೇ ಕಾಟೇರದ ಸಕ್ಸಸ್ನ ನಂತರ ಭೀಮನಿಗೆ ಬಲ ತುಂಬಿದಿರಿ. ಆ ಭೀಮನ ಜರ್ನಿ ಬಗ್ಗೆ ಹೇಳುವಂಥದ್ದು. ಭೀಮಾ ನನ್ನ ವೃತ್ತಿ ಬದುಕಿನಲ್ಲಿ ತುಂಬ ದೊಡ್ಡ ಸಿನಿಮಾ ಆಗೋ ಒಂದು ಭರವಸೆ ಇದೆ. ಏಕೆಂದರೆ ದುನಿಯಾ ವಿಜಯ್ ಎರಡನೇ ನಿರ್ದೇಶನ ಮತ್ತು ನಾಯಕನಾಗಿ ನಟಿಸ್ತಾ ಇರೋದು. ಇದು ಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನೆನ್ನೆನೂ ಹೇಳಿದ್ದೆ, ಯಾವಾಗಲೂ ಆಲೋಚನೆ ಕತೆ ಆಗೋದಕ್ಕಿಂತ ಹೆಚ್ಚಾಗಿ ಅನುಭವ ಕತೆ ಆದಾಗ ತುಂಬ ಚೆನ್ನಾಗಿ ಊರುತ್ತೆ, ಜನರ ಮನಸ್ಸಲ್ಲಿ ಉಳಿಯುತ್ತೆ ಅಂತ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಿರುವಂಥದ್ದು ಭೀಮಾ ಸರ್. ಈಗ ಸಹಜವಾಗಿ ಒಂದು ಸೋಷಿಯಲ್ ಕನ್ಸರ್ನ್ ಇರುವಂತಹ ಕತೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಬಟ್ ಎ ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಇದು ಜನರನ್ನ ಹೆಂಗೆ ಕನೆಕ್ಟ್ ಆಗ್ಬೋದು, ಎ ಸರ್ಟಿಫಿಕೇಟ್ ಯಾಕೆ ಅನ್ನುವಂಥದ್ದು. ಸಹಜವಾಗಿ ನಿಮ್ಮ ಡೈಲಾಗ್ಗಳಿದ್ರೆ ಅದಕ್ಕೊಂದಿಷ್ಟು ಮ್ಯೂಟ್ಗಳನ್ನು ಹಾಕುವಂಥ ಸಂದರ್ಭ ಬರುತ್ತೆ. ಇದರಲ್ಲಿ ಹೆಂಗೆ ಅಂತ ಅಂದರೆ ಎ ಸರ್ಟಿಫಿಕೇಟ್ ಅದೊಂದು ಅವ್ರದ್ದೊಂದು ಮಾನದಂಡ ಇರುತ್ತೆ. ಅದೇನಿಲ್ಲ, ತುಂಬ ಸರಳವಾಗಿ ಹೇಳಬೇಕು ಅಂದರೆ ಖಾರ ಇದೆ, ಅದು ಮಕ್ಕಳಿಗೆ ತಿನ್ನಿಸ್ಬೇಡಿ ಅನ್ನೋಷ್ಟು ಅಷ್ಟೇ. ಅದು ಈಗ ತುಂಬ ಮನೆಗಳೆಲ್ಲ ಆಗುತ್ತಲ್ವ, ತುಂಬ ಖಾರ ಇರೋದನ್ನ ಮಕ್ಕಳು ಕೊಡಬೇಡಿ ಅಂತಾರಲ್ಲ, ಅಷ್ಟೇ. ಬಟ್ ಈ ಚಿತ್ರದಲ್ಲಿ ಏನೇ ಇದ್ರೂ ಅದು ಯೂತ್ಸ್ಗೋಸ್ಕರನೇ ಮಾಡಿರೋದು. ಈಗ ನಾವು ಅವ್ರ ಮಾನದಂಡ ಅದೇನಿದೆ ಅದು ಅವ್ರ ಕೆಲಸ. ಸೆನ್ಸಾರ್ ಮಂಡಳಿ ಬೇಕು, ಅದು ಅವಶ್ಯಕತೆ ಇದೆ, ಮತ್ತು ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಬಂದಿರುತ್ತೆ. ನಾವು ಅವ್ರಗಳ ಬಗ್ಗೆ ಮಾತಾಡೋಂಗಿಲ್ಲ. ಬಟ್ ಈ ಚಿತ್ರ ಅಂತೂ ಒಂದು ತುಂಬಾ ಚರ್ಚೆಗೊಳಗಾದಂಥ ಚಿತ್ರ. ಸರ್, ಈಗ ಸಹಜವಾಗಿ ಡೈಲಾಗ್ಗಳು ಅಂತ ಬಂದಾಗ ದುನಿಯಾ ವಿಜಯ್ ಅವರು ಮತ್ತು ನಿಮ್ಮ ಕಾಂಬಿನೇಷನ್ನ ಸಿನಿಮಾಗಳು ಆಲ್ರೆಡಿ ಜನರನ್ನು ತಲುಪಿರುವಂಥದ್ದು, ಅದು ಮೋಡಿ ಮಾಡಿರುವಂಥ ರೀತಿ ಬೇರೆ ಇದೆ. ಸೊ ಇದರಲ್ಲಿನ ಡೈಲಾಗ್ಗಳು ಮತ್ತು ಅದರ ವಿಶೇಷತೆಗಳ ಬಗ್ಗೆ ಹೇಳುವಂಥದ್ದಾದರೆ, ಇದು ಒಂದು ಕಮರ್ಷಿಯಲಿ ಪಂಚಸ್ ಇರುತ್ತೆ, ಹೀರೋಯಿಸಮ್ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಥಿಯೇಟ್ರಲ್ಲಿ ನೋಡೋದನ್ನ ವಾಸ್ತುಸ್ಥಿತಿಗೆ ಸುತ್ತುತ್ತೆ. ಇದು ನಮ್ಮ ಮನೆಗಳಲ್ಲಿ ನಡೆದ್ರೆ ಹೇಗೆ, ಇದು ನಮ್ಮ ಏರಿಯಾದಲ್ಲಿ ನಡೆದ್ರೆ ಹೇಗೆ, ನಮ್ಮ ನಗರದಲ್ಲಿ ನಡೆದ್ರೆ ಹೇಗೆ, ಇದು ಮಾರಕ ಅಲ್ವಾ. ಈ ಥರದೊಂದು ಕಂಟೆಂಟ್ನ ವಿಜಯ್ ಅವರು ಹೆಕ್ಕಿ ತೆಗೆದಿರೋದು. ಮತ್ತು ಇದಕ್ಕೋಸ್ಕರ ವಿಜಯ್ ತುಂಬ ತಿಂಗಳುಗಳ ಕಾಲ ಹಲವಾರು ಪ್ರದೇಶಗಳಲ್ಲಿ, ಅಂದರೆ ನಾವು ಯಾರು ಹೋಗೋಕ್ಕೆ ಆಗಲ್ಲ, ಆ ಥರದ ಏರಿಯಾಗಳಿಗೋಗಿ ಅವ್ರ ಮನೆಗಳಿಗೋಗಿ ಅವ್ರ ತಂದೆ ತಾಯಿ ಅವ್ರ ಮಕ್ಕಳ ಪರಿಸ್ಥಿತಿ ಇದನ್ನೆಲ್ಲ ಅಧ್ಯಯನ ಮಾಡಿ ಬರೆದಿರೋವಂಥದ್ದು. ಒಂದು ಸಿನಿಮಾ ನೋಡ್ಕೊಂಡು ಈಚೆಗೆ ಬಂದವನು ಒಂದು ಆಲೋಚನೆಗಂತೂ ಗೀಡು ಮಾಡುತ್ತೆ ಭೀಮಾ ಅಂತ ಹೇಳಿದಾಗ ಅದೊಂದು ಬಲ ಬೇಕಿತ್ತು ಕನ್ನಡ ಚಿತ್ರರಂಗಕ್ಕೆ. ಅದು ಭೀಮಾ ಚಿತ್ರದ ಮೂಲಕ ಸಿಗ್ತಾ ಇದೆ.